ಗುರುವಾರ ನಗರದ ಕುವೆಂಪು ಕಲಾಮಂದಿರದಲ್ಲಿ ಚಿಕ್ಕಮಗಳೂರು ರೈತರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಸಾವಯವ ರೈತರ ಸಮ್ಮೇಳನವನ್ನ ಕನ್ನೇರಿ ಮಠದ ಸ್ವಾಮಿಗಳಾದ ಶ್ರೀ ಕಾಡಸಿದ್ದೇಶ್ವರ ಸ್ವಾಮಿಗಳು ಹಾಗೂ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸ್ವಾಮಿಗಳಾದ ಶ್ರೀ ನಿಶ್ಚಲಾನಂದ ಸ್ವಾಮಿಗಳು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕನ್ನೇರಿ ಶ್ರೀಗಳು ಸ್ವತಃ ತೋಟದಲ್ಲಿ ಇರುವ ವಸ್ತುಗಳಿಂದಲೇ ಅತಿ ಕಡಿಮೆ ಖರ್ಚಿನಲ್ಲಿ ಯೂರಿಯಾ, ಸಾರಜನಕ, ರಂಜಕ ಇತ್ಯಾದಿಗಳನ್ನ ಹೇಗೆ ತಯಾರಿಸಬೇಕೆಂದು ಪ್ರಾತ್ಯಕ್ಷಿಕೆಯಲ್ಲಿ ತೋರಿಸಿಕೊಟ್ಟರು. ಇವತ್ತು ಯಾವುದೇ ಪದಾರ್ಥ ತಿಂದರೂ ಸಹಿತ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದಂತ ಯಾವುದೇ ಪದಾರ್ಥ ತಿಂದರೂ ಸಹಿತ ಅದರಲ್ಲಿ ಅತಿ ಕಡಿಮೆ ಮಟ್ಟದ ಅಂದ್ರೆ ಸುಮಾರು ಒಂದು 27 ಮಿಲಿಗ್ರಾಂ ವಿಷ ಪ್ರತಿಯೊಬ್ಬ ವ್ಯಕ್ತಿ 1 kg ಅನ್ನ ಗ್ರಹಿಸಿದ್ರೆ ಬಂದೇ ಬರುತ್ತೆ ಅನ್ನೋದನ್ನ ನಾವು ಕೇಳ್ತಾ ಇರ್ತೀವಿ. ಅದರಲ್ಲಿ ದೊಡ್ಡ ಪಾತ್ರ ಯೂರಿಯಾದ್ದು. ಯೂರಿಯಾ ರಾಸಾಯನಿಕ ಯೂರಿಯಾ ತಯಾರು ಮಾಡೋದಕ್ಕಿಂತ ನಾವು ಸಾವಯವ ಯೂರಿಯಾ ಹೇಗೆ ತಯಾರು ಮಾಡೋದು ಅಂದ್ರೆ, ಈ ಒಂದು ಬಾಕ್ಸ್ ಏನಿದೆ ಇದು ತಮಗೆ ತೋರಿಸೋ ಸಲುವಾಗಿ ಒಂದು ಸಣ್ಣ ಬಾಕ್ಸ್ ತಂದಿದ್ದಾರೆ. ಇದನ್ನೊಂದು ಕಟ್ಟಿಗೆ ಬಾಕ್ಸ್ ತಯಾರು ಮಾಡಿದ್ರೆ ಸುಮಾರು 3 ಫೀಟ್ ಅಗಲ, 5 ಫೀಟ್ ಉದ್ದ. ಯಾವ್ದಾದ್ರು ಹಳೆ ಕಟ್ಟಿಗೆ ತಮ್ಮಲ್ಲಿ ಬಿದ್ದಿದ್ರೆ, ಪಳಿಗಳು ತಮ್ಮಲ್ಲಿ ಬಿದ್ದಿದ್ರೆ ಅದರಿಂದ ಈ ಒಂದು ಬಾಕ್ಸ್ ತಯಾರು ಮಾಡ್ಕೊಂಡಿವಿ ಅಂದ್ರೆ 3 ಫೀಟ್ ಅಗಲ, 5 ಫೀಟ್ ಉದ್ದ, 1.5 ಫೀಟ್ ಎತ್ತರ. ಇದರಲ್ಲಿ ತಮ್ಮದೇ ಹೊಲದಲ್ಲಿರುವಂತಹ ಅಥವಾ ಬದುವಿನ ಮೇಲಿರುವಂತಹ ಅಥವಾ ಗಿಡದ ಕೆಳಗಿರುವಂತಹ ಅಥವಾ ಅದು ಆಗದೆ ಇದ್ರೆ ಒಳ್ಳೆ ಮಣ್ಣು ಅಂತ ತಮ್ಗೆ ಯಾವ್ದು ಅನ್ಸುತ್ತೆ ಆ ಮಣ್ಣನ್ನ ಚೆನ್ನಾಗಿ ಅದರಲ್ಲಿ ಕಲ್ಲುಗಳು ಇರದಂತೆ ಆ ಮಣ್ಣನ್ನ ಇದರಲ್ಲಿ ಹಾಕ್ಬೇಕು. ತಳದಲ್ಲಿ ಒಂದು ಪ್ಲಾಸ್ಟಿಕ್ ಹಾಸಿ ಆ ಮಣ್ಣನ್ನ ಇದರಲ್ಲಿ ಹಾಕ್ಬೇಕು. ಪೂರ್ತಿಯಾಗಿ ತುಂಬಿದ ನಂತರ 15 ಘನ ಫೂಟ್ ಮಣ್ಣು ಬರುತ್ತೆ. ಅದರಲ್ಲಿ 3 ಮತ್ತು 5 ಇರೋದ್ರಿಂದ 1 ಫೀಟ್ ಎತ್ತರ ಇಟ್ಕೊಂಡ್ರೆ 5 3 15 ಫೂಟ್ ಎತ್ತರದ 15 ಫೂಟ್ ಒಟ್ಟು ವಿಸ್ತಾರದ ಮಣ್ಣು ಅದರಲ್ಲಿ ಇರುತ್ತೆ. ಅದರಲ್ಲಿ ಈ ಗೋಮೂತ್ರ ಅಂತ ಏನಿದೆ ಅಲ್ಲ, ಮೊದಲನೇ ದಿವಸ ಒಟ್ಟು ಈ 5 3 15 ಘನ ಫೂಟ್ ಮಣ್ಣಿನಲ್ಲಿ 90 ಲೀಟರ್ ಗೋಮೂತ್ರವನ್ನ ಇಂಗಿಸಬೇಕಾಗಿದೆ. ಮೊದಲನೇ ದಿವಸ ಈ ಗೋಮೂತ್ರವನ್ನ 30 ಲೀಟರ್ ಗೋಮೂತ್ರವನ್ನು ಮೊದಲನೇ ದಿವಸ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಎರಡನೇ ದಿವಸ 15 ಲೀಟರ್ ಗೋಮೂತ್ರ ಹಾಕಬೇಕು. ಮೇಲೆ ಗೋಣಿ ಚೀಲ ಹಾಕಿ ಮುಚ್ಚಿಡ್ಬೇಕು. ಮೂರನೇ ದಿವಸ ಮತ್ತೆ 10 ಲೀಟರ್ 30 15 15. ಮೂರನೇ ದಿವಸ ಮತ್ತೆ 15 ಲೀಟರ್ ಹಾಕೋದು, ಮತ್ತೆ ಎಲ್ಲ ಮಿಕ್ಸ್ ಮಾಡೋದು, ಮತ್ತೆ ಮುಚ್ಚಿಡೋದು. 4 5 6ನೇ ದಿವಸ 10 ಲೀಟರ್, ಪ್ರತಿ ದಿವಸ 10 ಲೀಟರ್ನಂತೆ ಗೋಮೂತ್ರ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋದು. 4 ದಿವಸಗಳವರೆಗೆ ಹಾಗೆ ಇಟ್ಬಿಡೋದು. 5ನೇ ದಿವಸ 11ನೇ ದಿವಸ ಅದನ್ನು ಓಪನ್ ಮಾಡಿ ಈ ಬಾಕ್ಸ್ ಎತ್ತಿ ಬದಿಗಿಟ್ಟು ಆ ಮಣ್ಣನ್ನ ಹರಡಿ ಒಣಗಿಸ್ಬೇಕಷ್ಟೇ. ನೆರಳಿನಲ್ಲಿ ಒಣಗಿಸಿದ್ರೆ ಈ ರೀತಿ ಮಣ್ಣು ಸಿಗುತ್ತೆ. ಈ ಮಣ್ಣನ್ನ ನಾನು ಲ್ಯಾಬ್ರಾಟರಿ ಕಳಿಸಿದ್ದೆ. ಇದನ್ನೆಲ್ಲ ಲ್ಯಾಬ್ ಟೆಸ್ಟ್ ಮಾಡಿದೀವಿ ನಾವು. ಯೂರಿಯಾದಲ್ಲಿ ಸಾರಜನಕದ ನಾರ್ಮಲ್ ರೇಂಜ್ ಎಷ್ಟಿರುತ್ತೆ ಚೀಲದಲ್ಲಿ ಅಂದ್ರೆ 180ರಿಂದ 240 ಇರುತ್ತೆ. ಆದ್ರೆ ಈ ಗೋಮೂತ್ರ ಹಾಕಿ ತಯಾರಿಸಿದಂತ ಯೂರಿಯಾದಲ್ಲಿ ಒಂದ್ಸಾರಿ ಇದನ್ನ ಪ್ಯಾಕ್ ಮಾಡಿಟ್ರೆ ಇದು 6 ತಿಂಗಳವರೆಗೂ ಇರುತ್ತೆ. ಇದರಲ್ಲಿ ಯಾವ ಅಂಶಗಳು ಕಡಿಮೆ ಆಗೋದಿಲ್ಲ. ಬರೀ 90 ಲೀಟರ್ ಗೋಮೂತ್ರದಿಂದ ಈ ಬಾಕ್ಸ್ ನಲ್ಲಿ ತಾವೇನ್ ಹಾಕಿ ತಯಾರು ಮಾಡಿದ್ರೆ ಇದರಲ್ಲಿ 1 ಘನ ಫೂಟ್ ಮಣ್ಣಿನಲ್ಲಿ, ಇದು ಒಟ್ಟು 15 ಘನ ಫೂಟ್ ಇದೆ, 1 ಘನ ಫೂಟ್ ಮಣ್ಣಿನಿಂದ 33ರಿಂದ 35 kg ಯೂರಿಯಾ ಸಿಗುತ್ತೆ. ನಾವು ಬಜಾರದಿಂದ ಖರೀದಿ ಮಾಡಿದ್ರೆ 1 ಘನ ಫೂಟ್ ಮಣ್ಣಿನಲ್ಲಿ 33ರಿಂದ 35 kg ಯೂರಿಯಾ ಸಿಗುತ್ತೆ. ಒಟ್ಟು ಮಣ್ಣೇನಿದೆ ಇದರಿಂದ 500 kg ಯೂರಿಯಾ ಸಿಗುತ್ತೆ. 3/5 ಬಾಕ್ಸ್ ಏನಿದೆ ಇದರಲ್ಲಿ ತಯಾರಿಸಿದಂತ 90 ಲೀಟರ್ ಗೋಮೂತ್ರ ಹಾಕಿ ತಯಾರಿಸಿದಂತ ಯೂರಿಯಾ ಏನಿದೆ ಇದು 500 kg ಯೂರಿಯಾಕ್ಕೆ ಸಮನಾಗಿರುತ್ತೆ. ಅದರಲ್ಲಿ ತಾವು 40 kg ಬ್ಯಾಗ್ ತುಂಬಿದ್ರಿ ಅಥವಾ 50 kg ಬ್ಯಾಗ್ ಹಾಕಿದ್ರೆ ಸುಮಾರು 500 kg ಅಂದ್ರೆ 10ರಿಂದ 11 ಚೀಲ ಯೂರಿಯಾ ಸಿಗುತ್ತೆ. ಮಾರ್ಕೆಟ್ ನಲ್ಲಿ 45 kg ಯೂರಿಯಾದ ಚೀಲಗಳು ಸಿಗ್ತಾವು. ಇದು ನಾವು ಮಾಡಿದಂತ 11 ದಿವಸದ ಪ್ರೊಸೀಜರ್ ಏನಿದೆ ಇದರಲ್ಲಿ 11 ಚೀಲಗಳಷ್ಟು ಯೂರಿಯಾ ಸಿಗುತ್ತೆ. ಇದರ ಮೆಡಿಕಲ್ ರಿಪೋರ್ಟು ಯೂರಿಯಾದಲ್ಲಿ ಯಾವ ಸತ್ವಗಳು ಇವೆಯೋ ಅದು ಸರಾಸರಿ 180ರಿಂದ 240 ಸಾರಜನಕ ನಾವು ತರುವಂಥ ಯೂರಿಯಾದಲ್ಲಿದ್ದರೆ ಇದರಲ್ಲಿ 401% ಯೂರಿಯಾ ನಮಗೆ ಸಿಗುತ್ತೆ. ಹೆಚ್ಚು ಕಡಿಮೆ ಅದರ ದುಪ್ಪಟ್ಟು. ಕಾರ್ಯಕ್ರಮದ ಆಯೋಜಕರು ಹಾಗೂ ಸಾವಯವ ರೈತರ ಬಳಗದ ಅಧ್ಯಕ್ಷರೂ ಆದ ಚಂದ್ರಶೇಖರ್ ನಾರಾಯಣಪುರ ಅವರು ಮಾತನಾಡಿ,
ರೈತರಲ್ಲಿ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಕಡಿಮೆ ಖರ್ಚಿನಲ್ಲಿ ಸಾವಯವ ವಿಧಾನದಲ್ಲಿ ಹೆಚ್ಚು ಬೆಳೆಗಳನ್ನ ಬೆಳೆಯುವ ಸಲುವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ವ್ಯಾಮೋಹ ಇದಕ್ಕೆ ಸಿಕ್ಕಿ ಇವತ್ತು ಇಡೀ ಪ್ರಕೃತಿನ ನಾಶ ಮಾಡುವಂತ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಈ ಕಾರಣದಿಂದ ನಮ್ಮ ಚಿಕ್ಕಮಗಳೂರಿನ ರೈತ ಬಾಂಧವರು, ಅದು ಯುವಕರು ಹೆಚ್ಚಾಗಿ ಸಾವಯವ ಕೃಷಿ ಕಡೆಗೆ ಮುಖ ಮಾಡಿದಂತಹ ಸಂದರ್ಭದಲ್ಲಿ 2024ರಲ್ಲಿ ಕನ್ನೇರಿ ಮಠದ ಆಪ್ತ ಶಿಷ್ಯ ವೀರೇಶ್ ಮನುಗುಳಿ ನೋಡಿ, ಆತನ ದೊಡ್ಡ ಕೆಲಸ ಎಷ್ಟಿದೆ ಅಂತಂದ್ರೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ ಹೋಬಳಿ ಮಟ್ಟದಲ್ಲಿ ಗೋಕೃಪಾಮೃತನ ತನ್ನ ಸ್ವಂತ ಖರ್ಚಿನಲ್ಲಿ ಹಂಚಿ ಸಾವಯವ ಕೃಷಿಕರ ಬದುಕು ಹಸನಾಗಲಿ, ಈ ಪ್ರಕೃತಿ ಉಳಿಲಿ, ಈ ಮೂಲಕವಾಗಿ ಈ ನಿಸರ್ಗಕ್ಕೆ ನಮ್ಮ ಕೊಡುಗೆ ಸಲ್ಲಿ ಅಂತೇಳಿ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಆಲೋಚನೆ ಮಾಡಿ ಇಡೀ ರಾಜ್ಯಾದ್ಯಂತ ಕಳೆದ 4 ವರ್ಷದಿಂದ ಗೋಕೃಪಾಮೃತನ ಹಂಚ್ತಾ ಇದ್ದಾರೆ. ಅವರು ಗೋಕೃಪಾಮೃತ ಕೊಡುವಂತ ಸಂದರ್ಭದಲ್ಲಿ ಕಡೂರಿಗೆ ಬಂದಂತಹ ಸಂದರ್ಭದಲ್ಲಿ ಕಡೂರಿನ ಸುತ್ತಮುತ್ತದ ಒಂದು 25-30 ಜನ ಯುವಕರು ಜೊತೆಯಾಗಿ ಆ ಗೋಕೃಪಾಮೃತನ ಸ್ವೀಕಾರ ಮಾಡಿ ಒಂದು ಸಭೆ ಸೇರಿ ಪ್ರೆಸ್ಸಿಗೆ ಒಂದು ನೋಟ್ ಕೊಡ್ತಾರೆ, ನಾವೆಲ್ಲ ಸೇರಿ ಗೋಕೃಪಾಮೃತನ ನಾವು ತಗೊಂಡಿದ್ದೀವಿ ಅಂತೇಳಿ. ಅದು ಸುದ್ದಿಯಾಗಿ ಬರುತ್ತೆ. ಆಗ ಭರತ್, ನವೀನು, ಗಿರೀಶು, ಶಿವು ಇವರೆಲ್ಲರಿಗೂ ನಾನು ಸಂಪರ್ಕ ಮಾಡಿ ಒಂದು ಸಂಘಟನೆ, ನೀವು ಗೊತ್ತಿಲ್ದೋ ನೀವೊಂದು ಸಂಘಟನೆ ರೂಪ ಆಗಿದೆ, ಆ ರೂಪಕ್ಕೆ ಒಂದು ಸ್ವರೂಪ ಕೊಡೋಣ, ಇದನ್ನು ಜೀವಂತವಾಗಿ ಇಡೋಣ, ಈ ಮೂಲಕವಾಗಿ ನಮ್ಮ ಜಿಲ್ಲೆನಲ್ಲಿ ಸಾವಯವ ಕೃಷಿ ಬೆಳೆಸೋಣ. ಹಾಗಾಗಿ ನೀವೆಲ್ಲ ಒಮ್ಮೆ ನಾನು ತೋಟಕ್ಕೆ ಬನ್ನಿ ಅಂತೇಳಿ ಅವರೆಲ್ಲರನ್ನೂ ನಾನು ತೋಟಕ್ಕೆ ಆಹ್ವಾನಿಸಿ ಇದನ್ನ ಒಂದು ಶಾಶ್ವತವಾದಂಥ ಒಂದು ಸಂಘನ ಬಳಗನ ನಿರ್ಮಾಣ ಮಾಡೋಣ ಅಂತೇಳಿ ಅವ್ರಿಗೆ ಕೇಳ್ಕೊಂಡಾಗ, ನಾವು ಒಂದ್ ಕಡೆ ಸೇರ್ಬೇಕಲ್ಲ, ಇವತ್ತೇನೋ ಒಂದ್ ಕಡೆ ಸೇರ್ತೀವಿ ಮತ್ತು ನಾಳೆ ನಾವು ದೂರ ಆದಾಗ ಆ ವಿಚಾರಗಳು ದೂರವಾಗಿ ಹೋಗ್ತವೆ. ಆ ಕಾರಣಕ್ಕಾಗಿ ಪ್ರತಿ ತಿಂಗಳಿಗೆ ಒಂದು ಕ್ಷೇತ್ರ ತೋಟ ಭೇಟಿ ಮಾಡೋಣ, ಅಧ್ಯಯನ ಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ರೂಪಿಸ್ತೀವಿ. ಆ ರೂಪ ಆದಮೇಲೆ ಪ್ರತಿ ಒಂದು ತೋಟ ಒಂದು ತಿಂಗಳಿಗೆ ಕೊನೆ 25 ಅಥವಾ 26ರ ದಿನಾಂಕದಂದು ಒಂದೊಂದು ತೋಟದಲ್ಲಿ ಸಭೆ ಸೇರಿ ಅಲ್ಲಿ ಆ ತೋಟದಲ್ಲಿ ಆಗಿರೋಂಥ ಕೆಲಸಗಳನ್ನ ನಾವು ಕಲಿಯುವಂಥದ್ದು, ನಾವು ಕಲ್ತಿರೋದನ್ನ ಅವ್ರಿಗೆ ಕಲಿಸೋಂಥದ್ದು, ಭವಿಷ್ಯದಲ್ಲಿ ಇನ್ನೇನು ಮಾಡಬೇಕು ಅಂತೇಳಿ ಒಂದು ನಿರ್ಣಯ ಕೈಗೊಳ್ಳುವಂಥದ್ದು, ಈ ಥರದ್ದನ್ನ ನಾವು ಒಂದು 3/4 ದಿನ ನಾವು ಆ ತೋಟದಲ್ಲಿ ಕಾಲ ಕಳೆದು ಏನೇನು ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡಿ ಮತ್ತೆ ಬರ್ತೀವಿ. ಮತ್ತೆ ಒಂದು ತಿಂಗಳಿಗೆ ಸೇರೋದು ಅದು ಆಗಬಾರ್ದು ಅಂತೇಳಿ ಒಂದು ಕೋರ್ ಕಮಿಟಿ ಅಂತೇಳಿ ಒಂದು 20 ಜನದ ಸಮಿತಿ ಮಾಡಿ ಕಳೆದ ತಿಂಗಳು ಏನಾಯಿತು, ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಆಗಿದೆ, ಮುಂದೆ ಏನು ಮಾಡಬೇಕು ಅಂತೇಳಿ ಒಂದು ಚಿಂತನೆ ನಡೆಸೋದಕ್ಕೆ ಪ್ರತಿ ಮಂಗಳವಾರ 8ರಿಂದ 9:30, 10, 11 ಗಂಟೆ ತನಕ ಒಂದು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅಲ್ಲಿ ಮತ್ತೆ ನಾವು ಮುಂದಿನ ದಿನದಲ್ಲಿ ಏನು ಮಾಡಬೇಕಿದೆ, ಯಾವ ಕೆಲಸಗಳು ಬಾಕಿ ಇದೆ ಅದನ್ನ ಆಲೋಚನೆ ಮಾಡಿ ಮತ್ತೆ ಮುಂದಿನ ತಿಂಗಳಿಗೆ ಅದನ್ನು ಪೂರ್ಣಗೊಳಿಸುವಂಥ ಕ್ರಿಯೆಗೆ ನಾವು ಮುಂದಾಗ್ತೀವಿ. ಈಗ 24ರಿಂದ ಪ್ರಾರಂಭ ಆಗಿದ್ದು 26ರ ಈ ಜೂನ್ಗೆ 2 ವರ್ಷ ತುಂಬುತ್ತೆ. ನಾವು ಒಂದೇ ವರ್ಷ ಕರಿಬೇಕು ಅಂತಿತ್ತು, ಆದರೆ ಇನ್ನೂ ಸಂಘಟಿತರಾಗಿರ್ಲಿಲ್ಲ. ಇನ್ನೊಂದಿಷ್ಟು ಸಂಘಟನೆ ಮಾಡಿ ಆಮೇಲೆ ನಂತರ ನಾವು ಒಂದು ಸಮಾವೇಶ ಮಾಡೋಣ ಅಂತೇಳಿ ನಾವು ನಿರ್ಧಾರ ಮಾಡ್ತೀವಿ. ಆ ನಿರ್ಧಾರ ಮಾಡಿದಂಥ ಮೊದಲನೇ ಆಹ್ವಾನ ನಾವು ಕನ್ನೇರಿ ಮಠದ ಸ್ವಾಮೀಜಿಯವರಿಗೆ ಕೊಟ್ಟಿವಿ. ಕನ್ನೇರಿ ಮಠದ ಶ್ರೀಗಳು ಮಾತನಾಡಿ, ಕೃಷಿಕರು ಸ್ವಾವಲಂಬಿಗಳಾಗಬೇಕು ಮತ್ತು ರಾಸಾಯನಿಕ ಮುಕ್ತವಾಗಿ ಸಾವಯವವಾಗಿ ಬೆಳೆಗಳನ್ನ ಬೆಳೆಯುವಂತೆ ಆಗಬೇಕು. ಜೊತೆಗೆ ಬೆಳೆಗೆ ಸಿಂಪಡಿಸುವ ಔಷಧಗಳನ್ನ ಮನೆಯಲ್ಲೇ ತಯಾರಿಸುವಂತೆ ಆಗಬೇಕು ಎಂದರು. ನಮ್ಮ ಬೆಳೆಗಳಿಗೆ ಏನೇ ತೊಂದರೆಗಳಾದರೂ ಸಹಿತ ಅವೆಲ್ಲವುಗಳನ್ನ ನಿವಾರಿಸುವಂತ ಔಷಧಿಗಳನ್ನ ತಯಾರಿಸುವಂತ ಫ್ಯಾಕ್ಟರಿ ಅಂದ್ರೆ ಜೀವಾಣು. ಆಮೇಲೆ ಬೆಳೆಗೆ ಬೇಕಾದಂತ ಎಲ್ಲ ಖನಿಜಗಳನ್ನ ಪೂರೈಸುವಂತವ್ರು ಯಾರು ಅಂದ್ರೆ ಈ ಜೀವಾಣುಗಳು. ಮಣ್ಣಿನಲ್ಲಿರುವ 3 ಘಟಕಗಳು, ಒಂದು ರಾಸಾಯನಿಕ ಘಟಕ, ಒಂದು ಜೀವಾಣು, ಮೂರನೇದ್ದು ಫಿಸಿಕಲ್ ಅಂದ್ರೆ ಧೂಳಿ ಕಣ. ಇವು 3 ಸೇರಿ ಮಣ್ಣಾಗಿರುತ್ತೆ ಅಷ್ಟೇ. ಧೂಳಿ ಕಣನೇ 97% ಇರುತ್ತೆ, ಅದರಲ್ಲಿ 3% ಜೀವಾಣು ಮತ್ತು ರಸಾಯನ ಇರುತ್ತೆ. ಮಣ್ಣು ಹಾಗೆ ಇದೆ ಅಥವಾ ಧೂಳಿ ಕಣ ಹಾಗೆ ಇದೆ, ಜೀವಾಣುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ರಸಾಯನದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬೆಳೆ ಅಂದ್ರೆ ಬೆಳೆಯೋದು ಹೇಗೆ? ಮಣ್ಣು ಮಣ್ಣಾಗಿಯೇ ಉಳಿದಿಲ್ಲ. ಮಣ್ಣು ಸರಿಯಾದ ಮಣ್ಣಾಗಿರ್ಬೇಕಾಗಿದ್ರೆ ಅದರಲ್ಲಿ ಇರಬೇಕಾದಷ್ಟು ಜೀವಾಣುಗಳು, 1 ಗ್ರಾಮ್ ಮಣ್ಣಿನಲ್ಲಿ ಇಷ್ಟು ಜೀವಾಣುಗಳು ಇರಬೇಕು. ಅವು ಇವೆಯಾ?
1 ಗ್ರಾಮ್ ಮಣ್ಣಿನಲ್ಲಿ ಇಷ್ಟು ರಸಾಯನಗಳು ಇರಬೇಕು. 16 ಪ್ರಕಾರ ಖನಿಜಗಳ ಮೂಲಕ ನಾವನ್ನೇನು ಅಳಿತೀವಿ ಅವು ಇರಬೇಕಾಗಿತ್ತು. ಅವು ಆ ಪ್ರಮಾಣದಲ್ಲಿ ಇರ್ತಾ ಇಲ್ಲ. ಹಾಗಾದ್ರೆ ಬೆಳೆಗಳು ಹೇಗೆ ಚೆನ್ನಾಗಿ ಬರೋದು? ಬೆಳೆಗೆ ಏನಾದರೂ ಆದ ಕೂಡಲೇ ಬೆಳೆಗೆ ಸ್ಪ್ರೇ ಮಾಡ್ಲಿಕ್ಕೆ ಹೋಗ್ತೀವಿ, ಬೆಳೆಗೆ ಏನಾದರೂ ಮಾಡ್ಲಿಕ್ಕೆ ಹೋಗ್ತೀವಿ ಉಪಚಾರ ಮಾಡಲಿಕ್ಕೆ. ರೋಗ ಆಗಿದ್ದು ಮಣ್ಣಿಗೆ ನಾವು ಉಪಚಾರ ಮಾಡೋದು ಬೆಳೆಗೆ. ಮಣ್ಣಿಗೆ ಉಪಚಾರ ಮಾಡಿದರೆ ಬೆಳೆ ತಾನೇ ಸುಧಾರಣೆ ಆಗುತ್ತೆ. ಯಾಕೆಂದರೆ ಬೆಳೆ ನಿಂತದ್ದೇ ಮಣ್ಣಿನ ಮೇಲೆ, ಮಣ್ಣಿನಲ್ಲಿರುವಂತಹ ಅಂಶಗಳ ಮೇಲೆ. ಆ ವಾತಾವರಣದಲ್ಲಿರುವಂಥದ್ದನ್ನು ಸಾಕಷ್ಟನ್ನು ಬೆಳೆಗಳು ಹೀರ್ಕೊಳ್ತಾವೆ, ಇಲ್ಲ ಅಂತಿಲ್ಲ. ಆದರೆ ಮೆಕ್ಯಾನಿಕಲ್ ಸಪೋರ್ಟ್ ಅಂತಿದೆ. ಅದಕ್ಕೆ ಖನಿಜಗಳನ್ನು ಪೂರೈಸುವಂಥ, ರಸಾಯನಗಳನ್ನು ಪೂರೈಸುವಂಥ, ಔಷಧಗಳನ್ನು ಪೂರೈಸುವಂಥ ದೊಡ್ಡ ಕಾರ್ಖಾನೆಗಳೇ ನೆಲದಲ್ಲಿವೆ. ಅವು ಈಗ ನಿಸ್ಸತ್ವ ಆಗ್ತಾ ಇದೆ. ನಾವು ಮೇಲೆ ಏನು ಹಾಕಿದ್ರೆ ಏನಾಗ್ಬೋದು? ಅದಕ್ಕೆ ನಾವು ಸಾವಯವ ಕೃಷಿ ಮಾಡಬೇಕಂದವ್ರು ಮೊದಲು ಮಣ್ಣನ್ನು ನಾವೇನು ಕೇಳ್ತೀವಿ, ನಮ್ಮ ತೆಂಗಿನ ಗಿಡಗಳಿಗೆ ಹೀಗಾಗಿದೆ, ನಮ್ಮ ಅಡಿಕೆ ಗಿಡಗಳಿಗೆ ಹೀಗಾಗ್ತಾ ಇದೆ, ನಮ್ಮ ಕಾಫಿ ಗಿಡಗಳು ಒಣಗ್ತಾ ಇವೆ, ಇವಕ್ಕೇನು ಮಾಡಬೇಕು ಅಂತ ನಾವು ರೆಡಿಮೇಡ್ ಏನಾದರೂ ಪ್ಯಾಟರ್ನ್ ಸಿಗುತ್ತೇನೋ ಅಂತ ಬಂದಿದ್ದೀವಿ. ಭಾಳ ಜನ ಇದ್ರೊಳಗೆ ರೆಡಿಮೇಡ್ ಏನಾದರೂ ನಮಗೆ ಡೋಸ್ ಸಿಗುತ್ತೇನೋ ಅಂತ. ನಾವು ಇದು ತಾತ್ಪೂರ್ತಿಕವಾದಂಥ ಉಪಾಯಗಳನ್ನು ಮಾಡಿ ಬಹಳ ದಿವಸ ಟಿಕಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಬೇಕಾದದ್ದು ಉಪಚಾರ ಮಣ್ಣಿನ ಮೇಲೆ. ಮಣ್ಣನ್ನು ಸಕ್ಷಮಗೊಳಿಸಬೇಕು. ಮಣ್ಣಿಗೆ ಬೇಕಾಗುವಂಥ ಘಟಕಗಳನ್ನು ಹಾಕಬೇಕು. ಮಣ್ಣಿಗೆ ಏನು ಬೇಕಾಗಿದೆ? ಮಣ್ಣಿನಲ್ಲಿ ಜೀವಾಣುಗಳನ್ನು ಹೆಚ್ಚಿಸಬೇಕಾಗಿದೆ. ಎಷ್ಟು ಜೀವಾಣುಗಳು? ಸಾವಿರ ಪ್ರಕಾರದ ಕೆಲಸಗಳನ್ನು ಮಾಡುವಂಥ ಜೀವಾಣುಗಳು. ಒಂದು ಕೆಲಸ ಅಲ್ಲ, ಸಾವಿರ ಪ್ರಕಾರದ ಕೆಲಸಗಳನ್ನು ಮಾಡುವಂಥ ಜೀವಾಣುಗಳು. ತಮಗೆ ಆಶ್ಚರ್ಯ ಅನಿಸುತ್ತೆ, ಮಣ್ಣಿನಲ್ಲಿ ನೈಸರ್ಗಿಕವಾದಂಥ ಬೀಜಗಳು ಸಿಕ್ಕಾಪಟ್ಟೆ ಬಿದ್ದಿವೆ. ಯಾವ ಸಮಯಕ್ಕೆ ಯಾವ ಬೀಜವನ್ನು ಅಂಕುರಿಸಿ ಮೇಲೆ ಕಳಿಸ್ಬೇಕು ಅನ್ನೋದನ್ನು ಮಣ್ಣಿನಲ್ಲಿರುವಂಥ ಜೀವಾಣುಗಳು ನಿರ್ಣಯ ಮಾಡ್ತವೆ. ಅವು ತಾವು ಅನ್ಬೋದು ಅವುಗಳಿಗೆ ಈ ಬುದ್ಧಿ ಹೇಗೆ ಬರುತ್ತೆ ಅಂತ. ನಮಗಿಂತಲೂ ತುಂಬಾ ಬುದ್ಧಿವಂತಿಕೆ ಆ ಜೀವಾಣುಗಳಲ್ಲಿದೆ. ಮಳೆ ಬಂದ ತಕ್ಷಣ 3-4 ದಿನಗಳಲ್ಲೇ ಹಸಿರು ಎಲೆಗಳನ್ನು ಮೇಲೆ ಕಳಿಸ್ತಾವೆ. ಯಾಕೆಂದ್ರೆ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ. ಆ ಎಲೆಗಳ ಮೇಲೆ ಬಂದು ನೀರಿನ ಹನಿಗಳು ಜೋರಾಗಿ ಬಿದ್ದು ಮಣ್ಣು ಹರ್ಕೊಂಡು ಹೋಗಬಾರ್ದು ಅಂತ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವ ಸಲುವಾಗಿ ಮೊದಲು ಹಸಿರೆಲೆಗಳನ್ನು ನಿರ್ಮಿಸ್ತಾರೆ. ಕಾರ್ಯಕ್ರಮದಲ್ಲಿ ಶಂಕರದೇವರ ಮಠದ ಶ್ರೀಗಳು, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಸಿಡಿಎ ಅಧ್ಯಕ್ಷರಾದ ಮಂಜೇಗೌಡ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ, ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಕಲ್ಮರುಡಪ್ಪ ಸೇರಿದಂತೆ ಸಾವಿರಾರು ರೈತರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.